ಜೈ ಜಿನೇಂದ್ರ. ನಾರಾವಿ ಭಗವಾನ್ 1008 ಶ್ರೀ ಧರ್ಮನಾಥ ಸ್ವಾಮಿ ಬಸದಿಯ ಧಾಮ ಸಂಪ್ರೋಕ್ಷಣೆ ಮತ್ತು ಪ್ರತಿಷ್ಠಾ ಮಹೋತ್ಸವದ ಆತ್ಮೀಯ ಆಮಂತ್ರಣ. ಚತುರ್ಧಾನ ವೈಶಿಷ್ಟ್ಯತೆಯ ಸರ್ವಧರ್ಮ ಸಮನ್ವಯದ ಧಾರ್ಮಿಕ ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಜೈನ ಕಾಶಿ ಎಂಬ ಪ್ರಸಿದ್ಧಿಯ ಊರು ಕಾರ್ಕಳ. ಕರಿಕಲ್ಲ ಮೇಲೆ ಹೆಡೆಯೆತ್ತಿ ನಿಂತ ಚತುರ್ಮುಖ ಬಸದಿ. 42 ಅಡಿ ಎತ್ತರದ ಧ್ಯಾನಸ್ಥಿತ ಬಾಹುಬಲಿ ಮೂರ್ತಿ. ಹತ್ತಿರದಲ್ಲಿ ವಿಶಾಲ ಕೆರೆಯಲ್ಲಿ ಕಂಗೊಳಿಸುವ ಆನೆಕೆರೆ ಚತುರ್ಮುಖ ಬಸದಿ. ಜಿನ ಧ್ಯಾನ ತರಂಗ ಮೂಡುವಂತಿರುವ ಚಾರಣ ಪ್ರಸಿದ್ಧ ವಾರಂಗ ಕೆರೆ ಬಸದಿ. ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಸಂಸ್ಕೃತಿಯ ವೈಭವವನ್ನು ಸಾರುವ ಮೂಡಬಿದ್ರೆಯ 1000 ಕಂಬದ ಬಸದಿ. ಮುಗುಳು ನಗೆಮೊಗದ 35 ಅಡಿ ಎತ್ತರದ ವೇಣೂರು ಪಳ್ಗುಣಿ ನದಿ ತೀರದ ಬಾಹುಬಲಿ ಶಿಲಾಬಿಂಬ. ಈ ಧಾರ್ಮಿಕ ಕೇಂದ್ರಗಳ ಸನಿಹದಲ್ಲೇ ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾರಾವಿ ಭಗವಾನ್ 1008 ಶ್ರೀ ಧರ್ಮನಾಥ ಸ್ವಾಮಿ ಬಸದಿ. ಭಗವಾನ್ ಧರ್ಮನಾಥ ಸ್ವಾಮಿ, ಭಗವಾನ್ ಚಂದ್ರನಾಥ ಸ್ವಾಮಿ, ಭಗವಾನ್ ಅನಂತನಾಥ ಸ್ವಾಮಿ, ಭಗವಾನ್ ಶಾಂತಿನಾಥ ಸ್ವಾಮಿ ಹಾಗೂ ಮಹಾಮಾತೆ ಪದ್ಮಾವತಿ ದೇವಿ ಈ ಅತಿಶಯ ಕ್ಷೇತ್ರದ ಆರಾಧ್ಯ ಮೂರ್ತಿಗಳು. ಈ ಬಸದಿಯಿಂದ ಸ್ವಲ್ಪ ದೂರದಲ್ಲಿ 24 ತೀರ್ಥಂಕರರ ಪಾದ ಮತ್ತು ಮರಗಳಿರುವ ಅನಂತಶಾಂತಿ ತೀರ್ಥಂಕರರ ವನ ತ್ರೈರತ್ನದ ಪ್ರತೀಕವಾಗಿದೆ. ಇಲ್ಲಿನ ದರ್ಶನ ಪಡೆದರೆ ಸಮ್ಮೇದ ಶಿಖರ್ಜಿ ಯಾತ್ರೆಯ ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬುದು ನಂಬಿಕೆ. ಸಮ್ಯಕ್ತ್ವ ಬಂಧುಗಳೇ, ಜಿನಧರ್ಮ ಪ್ರಭಾವನೆಯ ಕೈಗನ್ನಡಿಯಂತಿರುವ ಈ ಬಸದಿ ಅಭಿವೃದ್ಧಿಯ ಮಹಾಪರ್ವದಲ್ಲಿದೆ. ಇದೇ ಬರುವ ಮೇ 3, 4 ಮತ್ತು 5ರಂದು ಈ ಜಿನ ಬಸದಿಯಲ್ಲಿ ಧಾಮ ಸಂಪ್ರೋಕ್ಷಣೆ ಮತ್ತು ಪ್ರತಿಷ್ಠಾ ಮಹೋತ್ಸವ ಪುಣ್ಯ ಕಾರ್ಯಗಳು ಸಂಪನ್ನಗೊಳ್ಳಲಿದೆ. ಸರ್ವರಿಗೂ ಅಕ್ಕರೆಯ ಆಮಂತ್ರಣ, ಆದರದ ಸ್ವಾಗತ.